ನೀವು ಹೇಳ್ದಂಗೆ ನೀವು ಹೊರಗಡೆ ಎಷ್ಟು ಪರಿಚಯ ಅಲ್ಲಿ ಹೋಗಿ ನೀವು ಪರಿಚಯ ಮಾಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಬಟ್ ಈ ಬಿಗ್ ಬಾಸ್ ಯಾವಾಗ ನಿಮ್ಗೆ ಕಾಲ್ ಬಂತು? ಅಂದರೆ ಹಿಂದೆ ಕೂಡ ಬಂದಾಗ ನೀವು ರಿಜೆಕ್ಟ್ ಮಾಡಿದ್ದಿದೆಯಾ? ಅಥವಾ ಇದೇ ಹೌದು. ಫಸ್ಟ್ ಕಾಲ್ಗೆ ನೀವು ಸ್ಟ್ಯಾಂಡ್ ತಗೊಂಡು ನಾನು ಹೋಗಬೇಕು ಅಂತೇಳಿ ಹೋಗಿದ್ದ ಹೇಗೆ ಮ್ಯಾಮ್? ಇಲ್ಲ, ಹಿಂದೆ ಕೂಡ ಬಂದಿತ್ತು. ಆದರೆ ಆಗ ನನ್ನ ಮಗ ಚಿಕ್ಕವನಿದ್ದ. ಅಷ್ಟು ದಿನಗಳ ಕಾಲ ಬಿಟ್ಟು ಹೋಗುವಂಥ ಒಂದು ಆಲೋಚನೆ ಇಲ್ಲ, ಜವಾಬ್ದಾರಿಗಳಿತ್ತು, ನಮ್ಮದೇ ಬೇರೆ ಸಂಸ್ಥೆಗಳು ಕೆಲಸಗಳೆಲ್ಲ ಇತ್ತು. ಹಾಗಾಗಿ ಆಸೆ ಇತ್ತು. ಯಾಕಂದರೆ ನಾನು ಬಿಗ್ ಬಾಸ್ ಮತ್ತು ಸುದೀಪ್ ಸರ್ ಅವ್ರ ಕಟ್ಟ ಅಭಿಮಾನಿ. ಅಂದರೆ ಬಿಗ್ ಬಾಸ್ ಕಡೆಯಿಂದನೇ. ಸುದೀಪ್ ಸರ್ ಹೇಳಬೇಕಂದ್ರೆ ನಟ ಸುದೀಪ್ಗಿಂತ ಹೆಚ್ಚಾಗಿ ಒಬ್ಬ ವ್ಯಕ್ತಿಯಾಗಿ ಸುದೀಪ್ ಸರ್ನ ಇಷ್ಟಪಟ್ಟಿರೋದು ಜಾಸ್ತಿ ನಾನು. ಹಾಗಾಗಿ ಅವರಿಗೋಸ್ಕರ ಬಿಗ್ ಬಾಸಿಂದ ಅವರು ಎರಡನ್ನೂ 11 ವರ್ಷಗಳ ಕಾಲ ನೋಡಿಕೊಂಡೇ ಬಂದಿದ್ದೆ. ಈ ಹಿಂದೆ ಒಂದು 2-3 ಸತಿ ಕಾಲ್ ಬಂದಾಗ್ಲೂ ಹೋಗಬೇಕು ಅನ್ನೋ ಆಸೆ ಇದ್ರೂ ಹೋಗೋಕ್ಕಾಗಿರಲಿಲ್ಲ. ಬಟ್ ಈಗ ಆ ಥರ ಯಾವುದೇ ನನ್ನ ತಲೆ ಮೇಲೆ ಹೊರಬೇಕಾಗಿರೋ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಇರೋದ್ರಿಂದ ಒಂದು ಚಾನ್ಸ್ ತೊಗೊಳ್ಳೋಣ ಅಂತ ಅನ್ನಿಸ್ತು. ಮನೆಯಲ್ಲೂ ಸಪೋರ್ಟ್ ಸಿಕ್ತು. ನನ್ನ ಮಗನೂ ಹೋಗು ಅಂದ, ನನ್ನ ಗಂಡನೂ ಹೋಗು ಅಂತ ಹೇಳಿದ್ರು. ಆಯ್ತು, ಒಂದು ಕೈ ನೋಡೇ ಬಿಡೋಣ ಅಂತ ಡಿಸೈಡ್ ಮಾಡಿ ಹೊರಟ್ಬಿಟ್ಟೆ. ಓಕೆ. ಸಿನಿಮಾ, ಸೀರಿಯಲ್ಲು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೀರಾ ನೀವು. ಆ ಟೈಮಲ್ಲೂ ಹಂಗೆ ಹೋಗ್ತಾರೆ ಅಂದಾಗ ಒಂದಿಷ್ಟು ಆಶ್ಚರ್ಯ ಆಗುತ್ತೆ. ಅದು ಏನು ರೀಸನ್ನು ಅದನ್ನು ಬಿಟ್ಟು? ಅಂದರೆ ಕೆಲಸ ಇದ್ದಾಗ ಯೂಶ್ವಲಿ ಏನು ಹೇಳ್ತಾರೆ ಅಂದರೆ, ಏನು ಕೆಲಸ ಇಲ್ಲದೆ ಇದ್ದಾಗ ಬಿಗ್ ಬಾಸ್ಗೆ ಹೋಗೋದು ಅನ್ನೋ ಥರ. ಆದರೆ ನಿಮ್ಗೆ ಹಂಗೆ ಆಗಲಿಲ್ಲ. ನೀವು ಸಖತ್ ಇನ್ವಾಲ್ವ್ ಆಗಿರೋರು ಸ್ಕ್ರೀನ್ನಲ್ಲಿ. ಹೇಗೆ ಹೋದ್ರಿ? ಇಲ್ಲ, ನನಗೆ ಅದೇ ಬಿಗ್ ಬಾಸ್ ಅಂದರೆ ನಾನು ಯಾವಾಗಲೂ ಹೇಳ್ತೀನಿ, ಒಬ್ರೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಾಣಿಸುತ್ತೆ. ನನಗೆ ಯಾವಾಗಲೂ ಅದು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಎಷ್ಟೋ ಪಾಠಗಳನ್ನ ಆ ಮನೆಯಲ್ಲಿ ಕಲಿಬೋದು ಅಂತ ಅನಿಸಿದ್ದಿದೆ. ಯಾಕಂದರೆ ಅದೇ ನಾವು ಯಾವ ಭಾವದಲ್ಲಿ ಯಾವ ಆಲೋಚನೆಯಲ್ಲಿ ನೋಡ್ತೀವಿ ಅದೇ ನಮಗೆ ಸಿಗುತ್ತೆ ಅಂತ ಹೇಳ್ತಾರಲ್ಲ. ಬಿಗ್ ಬಾಸ್ ಪ್ರತಿ ಸತಿನೂ ಒಂದೊಂದು ಆಟಗಳನ್ನ, ಟಾಸ್ಕ್ಗಳನ್ನ ಎಲ್ಲ ಕೊಟ್ಟಾಗ, ಟಾಸ್ಕ್ ಅಂದರೆ ಬರೀ ಫಿಸಿಕಲ್ ಗೇಮ್ಸ್ ಅಲ್ಲ, ಅವರು ನಿರೂಪಣೆ ಮಾಡ್ಕೊಳ್ಳೋಂಥ ಒಂದೊಂದಷ್ಟು ಟಾಸ್ಕ್ಗಳನ್ನ ಕೊಟ್ಟಿದ್ದಾಗಲ್ಲ, ನಾನು ಈ ಥರ ಇದ್ದಿದ್ರೆ ಏನು ಮಾಡಿರ್ತಿದ್ದೆ, ನಾನು ಇಲ್ಲಿದ್ದರೆ ಏನು ಮಾಡ್ತಿದ್ದೆ, ಪ್ರತಿ ಬಾರಿನೂ ನಂಗೆ ಅದೇ ಕ್ವೆಶ್ಚನ್ನು. ಆಮೇಲೆ ವಾರದ ಕಥೆಯಲ್ಲಿ ಕಿಚ್ಚ ಸುದೀಪ್ ಬರ್ತಾರೆ, ಅವ್ರವ್ರ ತಪ್ಪುಗಳನ್ನ ಎತ್ತು ತೋರಿಸ್ತಾರೆ. ನಮ್ಮ ಜೀವನದಲ್ಲೂ ಈ ಥರ ಒಬ್ರು ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ, ನಮ್ಮ ತಪ್ಪನ್ನ ಎದ್ದು ತೋರಿಸಿ ತಿದ್ದಿ ನಡೆಸೋರಿದ್ರೆ. ಯಾವಾಗಲೂ ಅಂದ್ಕೊಳ್ತಿದ್ದೆ, ಕೆಲವೊಂದು ಕನೆಕ್ಟ್ ಆಗೋದು, ಹೌದಲ್ಲ ನಿಜ ಜೀವನದಲ್ಲೂ ನಾವು ಹೀಗೆ ಮಾಡ್ತೀವಲ್ಲ ಅಂತ. ಸೊ ಆ ಅನುಭವವನ್ನು ಒಬ್ಬ ಪ್ರೇಕ್ಷಕಿಯಾಗಿ ಯಾವಾಗಲೂ ಹೊರಗಡೆ ಕೂತ್ಕೊಂಡು ನೋಡ್ತಿದ್ನಲ್ಲ. ನನ್ನ ಮಗ ಒಂದು ಮಾತು ಹೇಳ್ದ, ಅಮ್ಮ ಆಪರ್ಚುನಿಟಿ ಎಷ್ಟು ಸತಿ ಬಂದು ನಿನ್ನ ಬಾಗಿಲು ತಟ್ತಾ ಇದೆ, ನೀನು ಪ್ರತಿ ಸತಿನೂ ಪಕ್ಕದ ಮನೆಗೆ ಹೋಗು ಅಂತಿದ್ಯಾ ಅಂತ. ನನಗೆ ಹೊಡಿತು. ಆ ಹುಡುಗ 17 ವರ್ಷದ ಹುಡುಗ ಹೇಳ್ತಾ ಇದ್ದಾನೆ, ನಾನು ಯಾಕೆ ಈ ರೀತಿ ಯೋಚನೆ ಮಾಡ್ತಿಲ್ಲ, ಮುಂದಿನ ವರ್ಷ ಬರುತ್ತೋ ಇಲ್ವೋ, ಆವಾಗ ನನಗೆ ಹೋಗಬೇಕು ಅಂತ ಫುಲ್ ಡಿಸೈಡ್ ಮಾಡಿದ್ರು ಅವರೇ ಕರೀದೇನೆ ಇರಬಹುದು. ಅದಕ್ಕೆ ಯಾವುದೋ ಕಾಣದ ಅವಕಾಶಕ್ಕಾಗಿ ಕಾಯ್ಕೊಂಡು ಕೂತ್ಕೊಳ್ಳೋದ್ರಿಂದ ಕೈಯಲ್ಲಿರೋ ಅವಕಾಶನ ಉಪಯೋಗಿಸ್ಕೊಂಬಿಡೋಣ ಅಂತ ಡಿಸೈಡ್ ಮಾಡಿಬಿಟ್ಟೆ, ಹೋಗೋಣ ಅಂತ. ಬೇಜಾರಿದೆಯಾ ಬೇಗ ಬಂದಿದ್ದಕ್ಕೆ? ಖಂಡಿತ ಇಲ್ಲ. ನಾನು ಯಾವುದ್ರ ಹುಡುಕಾಟದಲ್ಲಿ ಯಾವುದ್ರ ನಿರೀಕ್ಷೆಯಲ್ಲಿ ಹೋಗಿದ್ನೋ ಅದು ಅಷ್ಟು ಸಿಗದೆ ಇರ್ಬೋದು. 100ಕ್ಕೆ 100ರಷ್ಟು ನಾನು ಪಡ್ಕೋಬೇಕು ಅನ್ನೋ ಆಸೆಯಲ್ಲಿ ಹೋಗಿದ್ದೀನಿ. ಮೇ ಬಿ ಒಂದು 10% ಸಿಕ್ಕಿರ್ಬೋದೇನೋ. ಬಟ್ ಅಲ್ಲಿ ಹೋಗಿ ಅಲ್ಲಿನ ಅನುಭವವನ್ನು ಪಡೆದು ಅಲ್ಲಿದ್ದ ಪ್ರತಿಯೊಂದು ಕ್ಷಣವನ್ನು ಜೀವಿಸಿ ಆನಂದಿಸಿ ಆ ಹೊಸ ವ್ಯಕ್ತಿತ್ವಗಳು, ಅಂದರೆ ಅಷ್ಟು ಬೇಗ ಕ್ಲೋಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ. ನಮ್ಗೆ ಇವಾಗ ನೀವು ಪರಿಚಯ ಆದ್ರಿ ಅಂದರೆ ಫಸ್ಟ್ ನಾನು ನಿಮ್ಮನ್ನು ತಿಳ್ಕೊಬೇಕು, ನೋಡಬೇಕು, ಇಷ್ಟ ಆಗುತ್ತಾ, ನಮ್ಮಿಬ್ಬರು ಆಲೋಚನೆಗಳು ಸರಿ ಹೊಂದುತ್ತಾ, ಅದೊಂದು ಲಾಂಗ್ ಜರ್ನಿ. ಇಷ್ಟ ಆಗಿ ನಾವು ಕ್ಲೋಸ್ ಆಗೋಕ್ಕೆ. ಬಟ್ ಅಲ್ಲಿ 2ನೇ ದಿನದಲ್ಲೇ ಎಲ್ಲರೂ ಅಷ್ಟು ಪರಸ್ಪರ ಹತ್ತಿರ ಆಗಿಬಿಟ್ವಿ. ಒಬ್ರಿಗೊಬ್ರು ಪರ್ಸ್ನಲ್ ವಿಷಯಗಳನ್ನ ಹಂಚ್ಕೊಳ್ಳೋಷ್ಟು ಹತ್ತಿರ ಆಗಿಬಿಟ್ವಿ. ಸೊ ಅದೊಂದು ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲರೂ ಹೊರಗಡೆ ಬಂದಮೇಲೆ ಅಲ್ಲಿ ಹೋಗಬೇಕು, ಇಲ್ಲಿ ಹೋಗಬೇಕು, ಅದು ಮಾಡಬೇಕು. ಆ ಗುಂಪಲ್ಲಿ 18 ಜನದಲ್ಲಿ ಎಷ್ಟಿರ್ತಾರೆ ಅಂತ ಗೊತ್ತಿಲ್ಲ. ಬಟ್ ಅರ್ಧದಷ್ಟಾದರೂ ಜನ ಕ್ಲೋಸ್ ಆಗಿರೋರು ಇರ್ತಾರೆ. ಅದೆಲ್ಲ ನನ್ನ ಗೆಲ್ವೆ ಅಲ್ವಾ, ಅದನ್ನೆಲ್ಲ ಸಂಪಾದನೆ ಮಾಡ್ಕೊಂಡಿದ್ದೀನಲ್ಲ. ಸೊ ಹಾಗಾಗಿ ಒಂದು ಕ್ಷಣಕ್ಕೂ ನಂಗೆ ರೆಗ್ರೆಟ್ ಇಲ್ಲ. ಓಕೆ. ದೀಪಾವಳಿ ಹಬ್ಬಕ್ಕೆ ಮನೆಗೆ ದೀಪ ಹಚ್ಚೋದಕ್ಕೆ ಸೊಸೆ ಬಂದರು ಅನ್ನೋ ಥರ ಆಗಿಬಿಡುತ್ತೆ ಅಷ್ಟೇ. ನಿಮ್ಗೆ ಗೊತ್ತಾಯ್ತಾ ದೀಪಾವಳಿ ಹಬ್ಬ ಅಂತ? ಇಲ್ಲ, ನಿನ್ನೆ ನನಗೆ ಈ ಥರ ಮನೆಗೆ ರಾತ್ರಿ ಬರ್ತಾ ಇರುವಾಗ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದೆ, ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿದ್ದೆ, ಈ ಥರ ಬರ್ತಾ ಇದ್ದೀನಿ ಅಂತ. ಇವತ್ತು ಧನ್ತೆರಸು, ನನ್ನ ಚಿನ್ನ ನನ್ನ ಮನೆಗೆ ಬರ್ತಿದೆ ಅಂತ ಹೇಳಿದ್ರು. ಆವಾಗಲೇ ಗೊತ್ತಾಗಿದ್ವು, ಹಬ್ಬನ ಇವಾಗ ಗೊತ್ತೇ ಇಲ್ಲ ಅಂತ. ಸೊ ಮನೆಗೆ ಸೊಸೆ, ನನ್ನ ಮನೆಗೆ ಚಿನ್ನ. ಸೊ ಅವ್ರವ್ರಿಗೆ ಏನೇನು ಬೇಕೋ ಎಲ್ಲ ಕರೀತಿದ್ದಾರೆ. ಅದೇ ಖುಷಿ. ಹೋದಾಗ ಎಷ್ಟು ಖುಷಿಯಿಂದ ಕಳಿಸ್ಕೊಟ್ಟಿದ್ರೋ, ಬರುವಾಗಲೂ ಅದೇ ಖುಷಿಯಲ್ಲಿ ರಿಸೀವ್ ಆಗೋ ಹಾಗೆ ನಾನು ಬಂದಿದ್ದೀನಲ್ಲ, ಅದು ಇನ್ನೂ ದೊಡ್ಡ ಖುಷಿ.